ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ದಕ್ಷಿಣ ಕಾಶಿ ನಂಜನಗೂಡೇಶ್ವರರ ದರ್ಶನ ಪಡೆಯೋದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಸದ್ಯ ದೇವಸ್ಥಾನದ ಆವರಣದ ಒಳಗಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ನಂಜುಂಡೇಶ್ವರನ ಸನ್ನಿಧಿಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಶಿವನ ದರ್ಶನವನ್ನು ಪಡೆಯಬೇಕು ಅಂದರೆ ನಂಜುಂಡೇಶ್ವರ ಅಂದರೆ ದಕ್ಷಿಣ ಕಾಶಿಗೆ ಯಾರೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರೆಲ್ಲೂ ಕೂಡ ಈ ದಕ್ಷಿಣ ಕಾಶಿಯಲ್ಲಿರುವಂತಹ ನಂಜುಂಡೇಶ್ವರನ ದರ್ಶನವನ್ನು ಪಡೆಯೋಕ್ಕೆ ಬರ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ಈಗಾಗಲೇ ನಂಜುಂಡೇಶ್ವರನಿಗೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗಿದೆ. ಭಾಳ ವಿಶೇಷ ಅಂದರೆ ಇವತ್ತು ರುದ್ರಾಭಿಷೇಕ ಭಾಳ ವಿಶೇಷವಾಗಿರುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಜೊತೆಗೆ ಏನೋ ಬಿಲ್ವಪತ್ರೆಯಲ್ಲಿ ಕೂಡ ಇವತ್ತು ವಿಶೇಷವಾದಂತಹ ಅಭಿಷೇಕವನ್ನು ಮಾಡಲಾಗಿದೆ. ಈಗಾಗಲೇ ಇವತ್ತು ರಾತ್ರಿವರೆಗೂ ಕೂಡ ಇವತ್ತು ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಇವತ್ತು ಇಡೀ ರಾತ್ರಿ ಕೂಡ ಜಾಗರಣೆ ಕೂಡ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ನಡೆಯುತ್ತೆ. ಈ ಒಂದು ವಿಶೇಷವಾದಂತಹ ದಿನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಏನೋ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ದಕ್ಷಿಣ ಕಾಶಿ ನಂಜುಂಡೇಶ್ವರ ದರ್ಶನ ಪಡೆಯೋಕ್ಕೆ ಬಂದಿರುವಂಥದ್ದು. ಈಗಾಗಲೇ ಏನೋ ಸರತಿ ಸಾಲಿನಲ್ಲಿದ್ದು ಎಲ್ಲರೂ ಕೂಡ ದರ್ಶನವನ್ನು ಪಡೀತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ಏನೋ ನಂಜುಂಡೇಶ್ವರ ದರ್ಶನವನ್ನು ಪಡೆದರೆ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಇವತ್ತು ನಂಜನಗೂಡಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಆ ದೇವಸ್ಥಾನದ ಅರ್ಚಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ವಿಶೇಷವಾದಂತಹ ಪೂಜೆ ಏನೆಲ್ಲ ಪೂಜೆಗಳಾಗಿದೆ ಬೆಳಗ್ಗೆಯಿಂದ? ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಉಷಕಾಲ ಪೂಜೆಯು ಬೆಳಗ್ಗೆ 4:30ಯಿಂದ 8:30 ತನಕ ಮಹಾನ್ಯಾಸಪೂರ್ವಕ ಏಕಾದಶ ರುದ್ರಾಭಿಷೇಕ ನಡೆದಿರುತ್ತದೆ. ಅದಾದ ನಂತರ ಸ್ಥಾಪನಾ ಪಂಚಗವ್ಯ ಪೂರ್ವಕ ಪ್ರಾತಃ ಕಾಲ ಪೂಜೆ ನಡೆದಿರುತ್ತೆ. ಅದಾದ ಮೇಲೆ ಸಾಯಂಕಾಲದಲ್ಲಿ ಏಕವಾರ ರುದ್ರಾಭಿಷೇಕ ನಡೆಯುತ್ತೆ. ಅದೇ ರೀತಿಯಾಗಿ 11 ಗಂಟೆಗೆ ಮಾಧ್ಯಾಹ್ನ ಕಾಲ ಪೂಜೆ ನಡೆಯುತ್ತದೆ. ಅದಾದ ಮೇಲೆ ಸಾಯಂಕಾಲ ಮಹಾಶಿವರಾತ್ರಿಯುಕ್ತ 4 ಜಾವಗಳ ಪೂಜೆ ನಡೆಯುತ್ತದೆ. ಅದೇ ರೀತಿಯಾಗಿ 4 ಜಾವದ ಪೂಜೆ ಹೇಗೆ ಅಂದರೆ ಸಾಯಂಕಾಲ 6ರಿಂದ 9 ಗಂಟೆ ತನಕ ಮೊದಲೇ ಜಾವದ ಪೂಜೆ. ಈ ಜಾವದ ಪೂಜೆಗೆ ಶೃಂಗೇರಿ ಮಠದಿಂದ ಬಂದು ಎಲ್ಲ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ 2ನೇ ಜಾವದ ಪೂಜೆ ಮಂತ್ರಾಲಯ ಮಠದಿಂದ ಪೂಜೆ ಮಾಡ್ಕೊಳ್ತದೆ. ಅದು 9ರಿಂದ 12. 3ನೇ ಜಾವದ ಪೂಜೆ 12ರಿಂದ 3 ಗಂಟೆ ತನಕ ನಡೆಯುತ್ತದೆ. ಅದೇ ರೀತಿಯಾಗಿ 3ರಿಂದ 6 ತನಕ 4ನೇ ಜಾವದ ಪೂಜೆ ನಡೀತದೆ. ಅದಾದ ಮೇಲೆ ಉಷಕ್ಕಾಲ ಪೂಜೆ ನಡೀತದೆ. ಅದಾದ ಮೇಲೆ ಕೈಲಾಸವಾನ ಈಶ್ವರನು ಕೈಲಾಸವಾನದಲ್ಲಿ ಕೂತ್ಕೊಂಡು ಉತ್ಸವ ಬರುತ್ತದೆ. ಅದಾದ ಮೇಲೆ ಶಿವರಾತ್ರಿಯ ಎಲ್ಲ ಸಂಪೂರ್ಣವಾಗುತ್ತದೆ. ಇವತ್ತು ಶಿವರಾತ್ರಿ ಹಬ್ಬದಂದು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿಯಾಗಿ ಪೂಜೆನ ಮಾಡಬೇಕು ಅಂತ? ಶಿವರಾತ್ರಿ ಪ್ರಯುಕ್ತ ಮನೆಯಲ್ಲಿ ಪೂಜೆ ಮಾಡೋದೇ ಶಿವಲಿಂಗಗಳಿಗೆ ಕ್ಷೀರ, ಗಂಗೆ, ಕ್ಷೀರ, ದಧಿ, ಮೊಸರು, ತುಪ್ಪ, ಪಂಚಾಮೃತಗಳಿಂದ ಪೂಜೆ ಮಾಡಿ ರುದ್ರಾಭಿಷೇಕ ಮಾಡ್ಬೋದು, ಅಷ್ಟೋತ್ರ ಹೇಳ್ಬೋದು, ಸಹಸ್ರನಾಮಗಳು ಹೇಳ್ಬೋದು. ಇದರಿಂದ ಸಕಲ ಪಾಪಗಳು ಇರುತ್ತದೆ. ಇವತ್ತು ಇಡೀ ರಾತ್ರಿ ಜಾಗರಣೆ ಇರುತ್ತೆ ಹೇಗೆ ಸರ್? ದೇವಸ್ಥಾನ ಫುಲ್ ಓಪನ್ ಆಗಿರುತ್ತೆ ಹೇಗೆ ಅಂತ? ಇವತ್ತಿನ ಬೆಳಗಿನ ಜಾವ 4 ಗಂಟೆಯಿಂದ ತೆಗೆದಿದ್ದು ನಾಳೆ ಮಧ್ಯಾಹ್ನ 1 ಗಂಟೆ ತನಕ ಬಾಗಿಲು ತೆಗೆದಿರುತ್ತದೆ. ಮಧ್ಯದಲ್ಲಿ 48 ಕಾಲ ಯಾವಾಗಲೂ ಬಾಗಿಲು ಹಾಕುವುದಿಲ್ಲ. ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತಾದಿಗಳು ಸಾವಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದೇ ರೀತಿಯಾಗಿ ನಿಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡಿಕೊಳ್ಳೋ ಪುಣ್ಯವನ್ನು ಪಡೆಯಬೇಕಾಗಿ ವಿನಂತಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರ ಮಾತುಗಳು. ಇವತ್ತು ಬಹಳ ವಿಶೇಷವಾದಂಥ ದಿನ. ಜೊತೆಗೆ ಇವತ್ತು 4 ಬಾರಿ ಏನೋ ನಂಜುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ. ಇಡೀ ರಾತ್ರಿ ಜಾಗರಣೆ ಇರುತ್ತೆ. ಎಲ್ಲರೂ ಕೂಡ ಬಂದು ನಂಜುಂಡೇಶ್ವರ ದರ್ಶನ ಪಡೆದ್ರೆ ಇವತ್ತು ಬಹಳ ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ದಕ್ಷಿಣ ಕಾಶಿ ನಂಜುಂಡೇಶ್ವರರ ದರ್ಶನ ಪಡೆಯೋದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಸದ್ಯ ದೇವಸ್ಥಾನದ ಆವರಣದ ಒಳಗಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ನಂಜುಂಡೇಶ್ವರನ ಸನ್ನಿಧಿಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಶಿವನ ದರ್ಶನವನ್ನು ಪಡೆಯಬೇಕು ಅಂದರೆ ನಂಜುಂಡೇಶ್ವರ ಅಂದರೆ ದಕ್ಷಿಣ ಕಾಶಿಗೆ ಯಾರೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರೆಲ್ಲೂ ಕೂಡ ಈ ದಕ್ಷಿಣ ಕಾಶಿಯಲ್ಲಿರುವಂತಹ ನಂಜುಂಡೇಶ್ವರನ ದರ್ಶನವನ್ನು ಪಡೆಯೋಕ್ಕೆ ಬರ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ಈಗಾಗಲೇ ನಂಜುಂಡೇಶ್ವರನಿಗೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗಿದೆ. ಭಾಳ ವಿಶೇಷ ಅಂದರೆ ಇವತ್ತು ರುದ್ರಾಭಿಷೇಕ ಭಾಳ ವಿಶೇಷವಾಗಿರುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಜೊತೆಗೆ ಏನೋ ಬಿಲ್ವಪತ್ರೆಯಲ್ಲಿ ಕೂಡ ಇವತ್ತು ವಿಶೇಷವಾದಂತಹ ಅಭಿಷೇಕವನ್ನು ಮಾಡಲಾಗಿದೆ. ಈಗಾಗಲೇ
ಇವತ್ತು ರಾತ್ರಿವರೆಗೂ ಕೂಡ ಇವತ್ತು ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಇವತ್ತು ಇಡೀ ರಾತ್ರಿ ಕೂಡ ಜಾಗರಣೆ ಕೂಡ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ನಡೆಯುತ್ತೆ. ಈ ಒಂದು ವಿಶೇಷವಾದಂತಹ ದಿನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಏನೋ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ದಕ್ಷಿಣ ಕಾಶಿ ನಂಜುಂಡೇಶ್ವರ ದರ್ಶನ ಪಡೆಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಏನೋ ಸರತಿ ಸಾಲಿನಲ್ಲಿದ್ದು ಎಲ್ಲರೂ ಕೂಡ ದರ್ಶನವನ್ನು ಪಡೀತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ಏನೋ ನಂಜುಂಡೇಶ್ವರ ದರ್ಶನವನ್ನು ಪಡೆದರೆ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಇವತ್ತು ನಂಜನಗೂಡಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಆ ದೇವಸ್ಥಾನದ ಅರ್ಚಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳು, ಇವತ್ತು ವಿಶೇಷವಾದಂತಹ ಪೂಜೆ ಏನೆಲ್ಲ ಪೂಜೆಗಳಾಗಿದೆ ಬೆಳಗ್ಗೆಯಿಂದ? ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಉಷಕಾಲ ಪೂಜೆಯು ಬೆಳಗ್ಗೆ 4:30ಯಿಂದ 8:30 ತನಕ ಮಹಾನ್ಯಾಸಪೂರ್ವಕ ಏಕಾದಶ ರುದ್ರಾಭಿಷೇಕ ನಡೆದಿರುತ್ತದೆ. ಅದಾದ ನಂತರ ಸ್ಥಾಪನಾ ಪಂಚಗವ್ಯ ಪೂರ್ವಕ ಪ್ರಾತಃ ಕಾಲ ಪೂಜೆ ನಡೆದಿರುತ್ತದೆ. ಅದಾದ ಮೇಲೆ ಸಾಯಂಕಾಲದಲ್ಲಿ ಏಕವಾರ ರುದ್ರಾಭಿಷೇಕ ನಡೆಯುತ್ತೆ. ಅದೇ ರೀತಿಯಾಗಿ 11 ಗಂಟೆಗೆ ಮಾಧ್ಯಾಹ್ನ ಕಾಲ ಪೂಜೆ ನಡೆಯುತ್ತದೆ. ಅದಾದ ಮೇಲೆ ಸಾಯಂಕಾಲ ಮಹಾಶಿವರಾತ್ರಿಯುಕ್ತ 4 ಜಾವಗಳ ಪೂಜೆ ನಡೆಯುತ್ತದೆ. ಅದೇ ರೀತಿಯಾಗಿ 4 ಜಾವದ ಪೂಜೆ ಹೇಗೆ ಅಂದರೆ ಸಾಯಂಕಾಲ 6ರಿಂದ 9 ಗಂಟೆ ತನಕ ಮೊದಲೇ ಜಾವದ ಪೂಜೆ. ಈ ಜಾವದ ಪೂಜೆಗೆ ಶೃಂಗೇರಿ ಮಠದಿಂದ ಬಂದು ಎಲ್ಲ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ 2ನೇ ಜಾವದ ಪೂಜೆ ಮಂತ್ರಾಲಯ ಮಠದಿಂದ ಪೂಜೆ ಮಾಡ್ಕೊಳ್ತದೆ. ಅದು 9ರಿಂದ 12. 3ನೇ ಜಾವದ ಪೂಜೆ 12ರಿಂದ 3 ಗಂಟೆ ತನಕ ನಡೆಯುತ್ತದೆ. ಅದೇ ರೀತಿಯಾಗಿ 3ರಿಂದ 6 ತನಕ 4ನೇ ಜಾವದ ಪೂಜೆ ನಡೀತದೆ. ಅದಾದ ಮೇಲೆ ಉಷಕ್ಕಾಲ ಪೂಜೆ ನಡೀತದೆ. ಅದಾದ ಮೇಲೆ ಕೈಲಾಸವಾನ ಈಶ್ವರನು ಕೈಲಾಸವಾನದಲ್ಲಿ ಕೂತ್ಕೊಂಡು ಉತ್ಸವ ಬರುತ್ತದೆ. ಅದಾದ ಮೇಲೆ ಶಿವರಾತ್ರಿಯ ಎಲ್ಲ ಸಂಪೂರ್ಣವಾಗುತ್ತದೆ. ಇವತ್ತು ಶಿವರಾತ್ರಿ ಹಬ್ಬದಂದು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ? ಶಿವರಾತ್ರಿ ಪ್ರಯುಕ್ತ ಮನೆಯಲ್ಲಿ ಪೂಜೆ ಮಾಡೋದೇ ಶಿವಲಿಂಗಗಳಿಗೆ ಕ್ಷೀರ, ಗಂಗೆ, ಕ್ಷೀರ, ದಧಿ, ಮೊಸರು, ತುಪ್ಪ, ಪಂಚಾಮೃತಗಳಿಂದ ಪೂಜೆ ಮಾಡಿ ರುದ್ರಾಭಿಷೇಕ ಮಾಡ್ಬೋದು, ಅಷ್ಟೋತ್ತರ ಹೇಳ್ಬೋದು, ಸಹಸ್ರನಾಮಗಳು ಹೇಳ್ಬೋದು. ಇದರಿಂದ ಸಕಲ ಪಾಪಗಳು ಇರುತ್ತದೆ. ಇವತ್ತು ಇಡೀ ರಾತ್ರಿ ಜಾಗರಣೆ ಇರುತ್ತೆ ಹೇಗೆ ಸರ್? ದೇವಸ್ಥಾನ ಫುಲ್ ಓಪನ್ ಆಗಿರುತ್ತೆ ಹೇಗೆ ಅಂತ? ಇವತ್ತಿನ ಬೆಳಗಿನ ಜಾವ 4 ಗಂಟೆಯಿಂದ ತೆಗೆದಿದ್ದು ನಾಳೆ ಮಧ್ಯಾಹ್ನ 1 ಗಂಟೆ ತನಕ ಬಾಗಿಲು ತೆಗೆದಿರುತ್ತದೆ. ಮಧ್ಯದಲ್ಲಿ 48 ಕಾಲ ಯಾವಾಗಲೂ ಬಾಗಿಲು ಹಾಕುವುದಿಲ್ಲ. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಭಕ್ತಾದಿಗಳು ಸಾವಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದೇ ರೀತಿಯಾಗಿ ನಿಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡಿಕೊಳ್ಳೋ ಪುಣ್ಯವನ್ನು ಪಡೆಯಬೇಕಾಗಿ ವಿನಂತಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರ ಮಾತುಗಳು. ಇವತ್ತು ಬಹಳ ವಿಶೇಷವಾದಂಥ ದಿನ. ಜೊತೆಗೆ ಇವತ್ತು 4 ಬಾರಿ ಏನೋ ನಂಜುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ. ಇಡೀ ರಾತ್ರಿ ಜಾಗರಣೆ ಇರುತ್ತೆ. ಎಲ್ಲರೂ ಕೂಡ ಬಂದು ನಂಜುಂಡೇಶ್ವರ ದರ್ಶನ ಪಡೆದರೆ ಇವತ್ತು ಬಹಳ ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ಪಬ್ಲಿಕ್ ಕನ್ನಡ, ನಂಜನಗೂಡು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ದಕ್ಷಿಣ ಕಾಶಿ ನಂಜುಂಡೇಶ್ವರರ ದರ್ಶನ ಪಡೆಯೋದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಸದ್ಯ ದೇವಸ್ಥಾನದ ಆವರಣದೊಳಗಿದ್ದೇನೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ನಂಜುಂಡೇಶ್ವರನ ಸನ್ನಿಧಿಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಶಿವನ ದರ್ಶನವನ್ನು ಪಡಿಬೇಕು ಅಂದರೆ ನಂಜುಂಡೇಶ್ವರ ಅಂದರೆ ದಕ್ಷಿಣ ಕಾಶಿಗೆ ಯಾರೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರೆಲ್ಲೂ ಕೂಡ ಈ ದಕ್ಷಿಣ ಕಾಶಿಯಲ್ಲಿರುವಂತಹ ನಂಜುಂಡೇಶ್ವರನ ದರ್ಶನಕ್ಕೆ ಪಡೆಯಕ್ಕೆ ಬರ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ಈಗಾಗಲೇ ನಂಜುಂಡೇಶ್ವರನಿಗೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗಿದೆ. ಭಾಳ ವಿಶೇಷ ಅಂದರೆ ಇವತ್ತು ರುದ್ರಾಭಿಷೇಕ ಭಾಳ ವಿಶೇಷವಾಗಿರುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಜೊತೆಗೆ ಏನೋ ಬಿಲ್ವಪತ್ರೆಯಲ್ಲಿ ಕೂಡ ಇವತ್ತು ವಿಶೇಷವಾದಂತಹ ಅಭಿಷೇಕವನ್ನು ಮಾಡಲಾಗಿದೆ. ಈಗಾಗಲೇ ಇವತ್ತು ರಾತ್ರಿವರೆಗೂ ಕೂಡ ಇವತ್ತು ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಇವತ್ತು ಇಡೀ ರಾತ್ರಿ ಕೂಡ ಜಾಗರಣೆ ಕೂಡ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ನಡೆಯುತ್ತೆ. ಈ ಒಂದು ವಿಶೇಷವಾದಂತಹ ದಿನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಏನೋ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ದಕ್ಷಿಣ ಕಾಶಿ ನಂಜುಂಡೇಶ್ವರ ದರ್ಶನ ಪಡೆಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಏನೋ ಸರತಿ ಸಾಲಿನಲ್ಲಿದ್ದು ಎಲ್ಲರೂ ಕೂಡ ದರ್ಶನವನ್ನು ಪಡೀತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ಏನೋ ನಂಜುಂಡೇಶ್ವರ ದರ್ಶನವನ್ನು ಪಡೆದರೆ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಇವತ್ತು ನಂಜನಗೂಡಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಆ ದೇವಸ್ಥಾನದ ಅರ್ಚಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳು, ಇವತ್ತು ವಿಶೇಷವಾದಂತಹ ಪೂಜೆ ಏನೆಲ್ಲ ಪೂಜೆಗಳಾಗಿದೆ ಬೆಳಗ್ಗೆಯಿಂದ? ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಉಷಕಾಲ ಪೂಜೆಯು ಬೆಳಗ್ಗೆ 4:30ಯಿಂದ 8:30 ತನಕ ಮಹಾನ್ಯಾಸಪೂರ್ವಕ ಏಕಾದಶ ರುದ್ರಾಭಿಷೇಕ ನಡೆದಿರುತ್ತದೆ. ಅದಾದ ನಂತರ
ಸ್ಥಾಪನಾ ಪಂಚಗವ್ಯ ಪೂರ್ವಕ ಪ್ರಾತಃ ಕಾಲ ಪೂಜೆ ನಡೆದಿರುತ್ತೆ. ಅದಾದ ಮೇಲೆ ಸಾಯಂಕಾಲದಲ್ಲಿ ಏಕವಾರ ರುದ್ರಾಭಿಷೇಕ ನಡೆಯುತ್ತೆ. ಅದೇ ರೀತಿಯಾಗಿ 11 ಗಂಟೆಗೆ ಮಾಧ್ಯಾಹ್ನ ಕಾಲ ಪೂಜೆ ನಡೆಯುತ್ತದೆ. ಅದಾದ ಮೇಲೆ ಸಾಯಂಕಾಲ ಮಹಾಶಿವರಾತ್ರಿಯುಕ್ತ 4 ಜಾವಗಳ ಪೂಜೆ ನಡೆಯುತ್ತದೆ. ಅದೇ ರೀತಿಯಾಗಿ 4 ಜಾವದ ಪೂಜೆ ಹೇಗೆ ಅಂದರೆ ಸಾಯಂಕಾಲ 6ರಿಂದ 9 ಗಂಟೆ ತನಕ ಮೊದಲೇ ಜಾವದ ಪೂಜೆ. ಈ ಜಾವದ ಪೂಜೆಗೆ ಶೃಂಗೇರಿ ಮಠದಿಂದ ಬಂದು ಎಲ್ಲ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ 2ನೇ ಜಾವದ ಪೂಜೆ ಮಂತ್ರಾಲಯ ಮಠದಿಂದ ಪೂಜೆ ಮಾಡ್ಕೊಳ್ತದೆ. ಅದು 9ರಿಂದ 12. 3ನೇ ಜಾವದ ಪೂಜೆ 12ರಿಂದ 3 ಗಂಟೆ ತನಕ ನಡೆಯುತ್ತದೆ. ಅದೇ ರೀತಿಯಾಗಿ 3ರಿಂದ 6 ತನಕ 4ನೇ ಜಾವದ ಪೂಜೆ ನಡೀತದೆ. ಅದಾದ ಮೇಲೆ ಉಷಕ್ಕಾಲ ಪೂಜೆ ನಡೀತದೆ. ಅದಾದ ಮೇಲೆ ಕೈಲಾಸವಾನ ಈಶ್ವರನು ಕೈಲಾಸವಾನದಲ್ಲಿ ಕೂತ್ಕೊಂಡು ಉತ್ಸವ ಬರುತ್ತದೆ. ಅದಾದ ಮೇಲೆ ಶಿವರಾತ್ರಿಯ ಎಲ್ಲ ಸಂಪೂರ್ಣವಾಗುತ್ತದೆ. ಇವತ್ತು ಶಿವರಾತ್ರಿ ಹಬ್ಬದಂದು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿಯಾಗಿ ಪೂಜೆನ ಮಾಡಬೇಕು ಅಂತ? ಶಿವರಾತ್ರಿ ಪ್ರಯುಕ್ತ ಮನೆಯಲ್ಲಿ ಪೂಜೆ ಮಾಡೋದೇ ಶಿವಲಿಂಗಗಳಿಗೆ ಕ್ಷೀರ, ಗಂಗೆ, ಕ್ಷೀರ, ದಧಿ, ಮೊಸರು, ತುಪ್ಪ, ಪಂಚಾಮೃತಗಳಿಂದ ಪೂಜೆ ಮಾಡಿ ರುದ್ರಾಭಿಷೇಕ ಮಾಡ್ಬೋದು, ಅಷ್ಟೋತ್ರ ಹೇಳ್ಬೋದು, ಸಹಸ್ರನಾಮಗಳು ಹೇಳ್ಬೋದು. ಇದರಿಂದ ಸಕಲ ಪಾಪಗಳು ಇರುತ್ತದೆ. ಇವತ್ತು ಇಡೀ ರಾತ್ರಿ ಜಾಗರಣೆ ಇರುತ್ತೆ ಹೇಗೆ ಸರ್? ದೇವಸ್ಥಾನ ಫುಲ್ ಓಪನ್ ಆಗಿರುತ್ತೆ ಹೇಗೆ ಅಂತ? ಇವತ್ತಿನ ಬೆಳಗಿನ ಜಾವ 4 ಗಂಟೆಯಿಂದ ತೆಗೆದಿದ್ದು ನಾಳೆ ಮಧ್ಯಾಹ್ನ 1 ಗಂಟೆ ತನಕ ಬಾಗಿಲು ತೆಗೆದಿರುತ್ತದೆ. ಮಧ್ಯದಲ್ಲಿ 48 ಕಾಲ ಯಾವಾಗಲೂ ಬಾಗಿಲು ಹಾಕುವುದಿಲ್ಲ. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಭಕ್ತಾದಿಗಳು ಸಾವಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದೇ ರೀತಿಯಾಗಿ ನಿಧಾನವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡಿಕೊಳ್ಳೋ ಪುಣ್ಯವನ್ನು ಪಡೆಯಬೇಕಾಗಿ ವಿನಂತಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರ ಮಾತುಗಳು. ಇವತ್ತು ಬಹಳ ವಿಶೇಷವಾದಂಥ ದಿನ. ಜೊತೆಗೆ ಇವತ್ತು 4 ಬಾರಿ ಏನೋ ನಂಜುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ. ಇಡೀ ರಾತ್ರಿ ಜಾಗರಣೆ ಇರುತ್ತೆ. ಎಲ್ಲರೂ ಕೂಡ ಬಂದು ನಂಜುಂಡೇಶ್ವರ ದರ್ಶನ ಪಡೆದ್ರೆ ಇವತ್ತು ಬಹಳ ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ, ರಿಪಬ್ಲಿಕ್ ಕನ್ನಡ, ನಂಜನಗೂಡು.